ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ಆ್ಯಕ್ಚುಲಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿ, ದಯವಿಟ್ಟು ಕ್ಷಮೆ ಇರಲಿ. ಹಾಗೇ ಇವತ್ತು ನಮ್ಮ ಮನೇಲಿ ಯುಗಾದಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾನು ಪೂರ್ತಿ ವ್ಲಾಗ್ ಮಾಡ್ತಾಯಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ ಗಾಯ್ಸ್. ನೋಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಬನ್ನಿ ಏನೇನು ಮಾಡ್ತಾಯಿದ್ದಾರೆ ಎಲ್ಲರ ಮನೇಲಿ ನೋಡೋಣ. ನಮ್ಮಮ್ಮ ಆಲ್ರೆಡಿ ಎದ್ದು ಏನೇನೋ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಏನು ಮಾಡ್ತಿದ್ದೀಯ? ನೆಕ್ಸ್ಟು ನಮ್ಮ ಅಪ್ಪನ ರೂಮ್ ಕಡೆ ಹೋಗೋಣ. ಅವ್ರು ಏನು ಮಾಡ್ತಾಯಿದ್ದಾರೆ ನೋಡ್ತೀನಿ. ಆಹಾ ಸುಖ ಪುರುಷ ನೋಡಿ ಗೈಸ್, ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಅಪ್ಪ, ಡ್ಯಾಡಿ ಅವರೇ, ಹಬ್ಬ ಮಾಡ್ರಿ ಎದ್ದೇಳಿ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಕಟ್ಟಿ. ಗುಡ್ ಮಾರ್ನಿಂಗ್. ಬಾಳೆ ಎಲೆ ಬೇಕಿತ್ತು, ಹಾಗಾಗಿ ನಾನು ನನ್ನ ತಮ್ಮ ಹೋಗ್ಬಿಟ್ಟು ಮೇಯ್ನ್ ರೋಡ್ಗೆ ಬಾಳೆ ಎಲೆ ತೊಗೊಬಂದು. ಅಷ್ಟು ಕಷ್ಟಪಟ್ಟು ಹಬ್ಬದ ಅಡುಗೆ ಅಂತೆಲ್ಲ ಮಾಡಿರ್ತೀವಿ. ಸೊ ಬಾಳೆ ಎಲೆ ಇಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್ ಅನ್ಸುತ್ತೆ. ನೆನ್ನೆ ನೋಡ್ಕೊಂಡು ಬಂದಿದ್ದೆಲ್ಲ, ಸೊ ಇವಾಗ ಹೋಗಿ ನಾನು ತೊಗೊಬಂದೆ. ಎಲ್ಲ ಚೆನ್ನಾಗಿದೆ. ನೆನ್ನೆ ಆ್ಯಕ್ಚುಲಿ ಒಂದು ಬಾಳೆ ಎಲೆಗೆ 10 ರೂಪೀಸ್ ಹೇಳಿದ್ರು, ಇವತ್ತು ಹೋದರೆ 5 ರೂಪೀಸ್ಗೆ ಸಿಕ್ತು. ಗೈಸ್ ನೋಡಿ, ಮಾವಿನ ಎಲೆ ಎಲ್ಲ ಹೆಂಗೆ ಕಟ್ತಿದ್ದಾರೆ. ನಾವು ಆ್ಯಕ್ಚುಲಿ ಎಲ್ಲ ಹಬ್ಬನೂ ಬೆಂಗಳೂರಲ್ಲೇ ಮಾಡೋದು, ಊರಿಗೆ ಹೋಗಲ್ಲ. ಜಾತ್ರೆ ಏನಾದ್ರು ಇದ್ದರೆ ಮಾತ್ರ ಹೋಗ್ತೀವಿ. ಯಾಕಂದರೆ ಎಂಟೈರ್ ಫ್ಯಾಮಿಲಿ ಇಲ್ಲೇ ಇರೋದ್ರಿಂದ ಸೊ ನಾವಿಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಊರಲ್ಲಿ ಇದ್ದಾರೆ ಅಜ್ಜಿ, ಅಜ್ಜ, ಆಂಟಿ, ಚಿಕ್ಕಪ್ಪ ಎಲ್ಲರೂ. ಬಟ್ ಮೈನ್ ಹಬ್ಬಗಳಿಗೆ ನಾವು ಯಾವತ್ತೂ ಹೋಗಲ್ಲ. ಗೈಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಕಡೆ ನಮ್ಮಮ್ಮ ಬೇಳೆ ಬೇಯಕ್ಕೆ ಹಾಕಿದ್ದಾರೆ, ನಾನು ಒಂದು ಕಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫೈನಲಿ ಏನೇನು ಕುಕ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಗೈಸ್, ಇವತ್ತಿನ ಸ್ಪೆಷಲ್ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಹಬ್ಬ ಅಂದರೆ ಈ ಹಬ್ಬ ಅಂತಲೇ ಯಾವುದೇ ಹಬ್ಬ ಬಂದರೂ ತುಂಬ ವೆರೈಟಿ ಫುಡ್ಸ್ ಎಲ್ಲ ಮಾಡ್ತಿರ್ತೀವಿ. ಬಿಕಾಸ್ ಎಲ್ಲ ಇಷ್ಟಪಟ್ಟು ತಿನ್ನೋದ್ರಿಂದ ಅಡುಗೆ ಮಾಡೋಕ್ಕೆ ನನಗೆ ಇಷ್ಟ ಪರ್ಸ್ನಲಿ. ಆ್ಯಂಡ್ ಎಲ್ಲ ಹೆಣ್ಮಕ್ಳು ಅಷ್ಟೇ, ಯಾವುದೇ ಒಂದು ಹಬ್ಬ ಬರಲಿ ಮುಕ್ಕಾಲ್ ಡೇ ಬರೀ ಅಡುಗೆ ಮನೆಯಲ್ಲೇ ಕಳಿತೀವಿ. ಯಾಕಂದರೆ ಬರೀ ಅಡುಗೆ ಮಾಡೋದ್ರಲ್ಲೇ ಇರ್ತೀವಲ್ಲ ಹಬ್ಬದಲ್ಲಿ. ಸೊ ಹಾಗಾಗಿ ಇವತ್ತು ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಪ್ರತಿಯೊಂದು ನಿಮಗೆ ನಾನು ತೋರಿಸ್ತೀನಿ. ನೋಡಿ, ನಿಮ್ಗೆ ಯಾವ ಅಡುಗೆ ಇಷ್ಟ ಅಥವಾ ನಾನು ಮಾಡಿರೋದ್ರಲ್ಲಿ ನಿಮ್ಗೆ ಯಾವ ರೆಸಿಪಿ ಬೇಕು ಅದನ್ನ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಇದು ಹಪ್ಪಳ, ಇದರೊಳಗಡೆ ಪುಟ್ಟ ಹಪ್ಪಳ ಮತ್ತು ಚಿಕ್ಕ ಬೋಟಿ ಎಲ್ಲ ಇದೆ. ಇದು ಇವತ್ತಿನ ಹಬ್ಬದ ಸ್ಪೆಷಲ್. ನಮ್ಮನೆ ದೊಡ್ಡ ಕೆಲಸ ಅಂದರೆ ನಮ್ಮಪ್ಪ ಪೂಜೆ ಮಾಡೋದು. ಫೈನಲಿ ಪೂಜೆನೂ ಆಯಿತು. ಈ ಕಡೆ ಒಬ್ಬಟ್ಟು ಆಗ್ತಾ ಇದೆ, ಕಡೆ ನನ್ನ ತಮ್ಮ. ಪೂಜೆ ಥರ ಮಾಡಿದ್ರು.
ಗೈಸ್, ಇವತ್ತು ನಮ್ಮ ಯುಗಾದಿ ಹಬ್ಬದ ಊಟ ಈ ಥರ ಇತ್ತು. ಎಲ್ಲ ಮುಗಿಸ್ಕೊಂಡು ಸಂಜೆ ಟೆಂಪಲ್ಲಿಗೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲನೂ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.